ರ್ಯಾಂಕ್ ಇನ್ ಎಕನಾಮಿಕ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಇರುವಂತಹ 5ನೇ ಅಧ್ಯಾಯ ಸರ್ಕಾರದ ಮುಂಗಡಪತ್ರ ಮತ್ತು ಆರ್ಥಿಕತೆ, ದ ಗೌರ್ಮೆಂಟ್ ಬಜೆಟ್ ಆ್ಯಂಡ್ ದ ಎಕನಾಮಿ. ಸೊ ಈ ಪಾಠಕ್ಕೆ ಸಂಬಂಧಪಟ್ಟಂತಹ MCQ ಪ್ರಶ್ನೋತ್ತರಗಳನ್ನು ಇಂದಿನ ತರಗತಿಯಲ್ಲಿ ನಾವು ನೋಡೋಣ. ಸೊ ಮೊದಲನೇ ಪ್ರಶ್ನೆ, ವ್ಯಕ್ತಿಗಳು ಮತ್ತು ಉದ್ಯಮ ಘಟಕಗಳ ಮೇಲಿನ ತೆರಿಗೆಗಳು. ಸೊ ಆಪ್ಷನ್ ಎ ನೇರ ತೆರಿಗೆಗಳಾಗಿವೆ, ಆಪ್ಷನ್ ಬಿ ಪರೋಕ್ಷ ತೆರಿಗೆಗಳಾಗಿವೆ, ಆಪ್ಷನ್ ಸಿ ನಿರ್ದಿಷ್ಟ ತೆರಿಗೆಗಳಾಗಿವೆ, ಆಪ್ಷನ್ ಡಿ ತೆರಿಗೆಯೇತರ ಆದಾಯಗಳಾಗಿವೆ. ದ ಟ್ಯಾಕ್ಸಸ್ ಆನ್ ಇಂಡಿವಿಜುವಲ್ಸ್ ಆ್ಯಂಡ್ ಫರ್ಮ್ಸ್ ಆರ್ ಡೈರೆಕ್ಟ್ ಟ್ಯಾಕ್ಸಸ್, ಇಂಡೈರೆಕ್ಟ್ ಟ್ಯಾಕ್ಸಸ್, ಫಿಕ್ಸ್ಡ್ ಟ್ಯಾಕ್ಸಸ್ ಆ್ಯಂಡ್ ನಾನ್ ಟ್ಯಾಕ್ಸ್ ರೆವಿನ್ಯೂಸ್. ಸೊ ರೈಟ್ ಆನ್ಸರ್ ಈಸ್, ಸರಿಯಾದ ಉತ್ತರ ಆಪ್ಷನ್ ಎ ನೇರ ತೆರಿಗೆಗಳಾಗಿವೆ. ಸೊ ಪ್ರಶ್ನೆ ಏನು ಕೇಳಿದಾನೆ, ವ್ಯಕ್ತಿಗಳು ಮತ್ತು ಉದ್ಯಮ ಘಟಕಗಳು ಗಳಿಸಿರುವಂತಹ ಆದಾಯದ ಮೇಲೆ ವಿಧಿಸುವಂತಹ ತೆರಿಗೆ ಯಾವುದು ಅಂತ ಕೇಳಿರುವಂಥದ್ದು. ಸೊ ಸರಿಯಾದ ಉತ್ತರ ನೇರ ತೆರಿಗೆಗಳಾಗಿದೆ. ಸೊ ತೆರಿಗೆ ಎನ್ನುವಂತಹ ಕಾನ್ಸೆಪ್ಟ್ಸ್ನಲ್ಲಿ ನಾವು ತೆರಿಗೆ ಆದಾಯ ಮತ್ತು ತೆರಿಗೆಯೇತರ ಆದಾಯ ಅಂತ ಬರುತ್ತೆ. ಅದರಲ್ಲಿ ತೆರಿಗೆ ಆದಾಯದಲ್ಲಿ ಪ್ರತ್ಯಕ್ಷ ತೆರಿಗೆ, ಪರೋಕ್ಷ ತೆರಿಗೆ ಅಂತ ಬರುತ್ತೆ, ಡೈರೆಕ್ಟ್ ಟ್ಯಾಕ್ಸ್ ಮತ್ತು ಇಂಡೈರೆಕ್ಟ್ ಟ್ಯಾಕ್ಸ್ ಅಂತೇಳಿ. ಅದರಲ್ಲಿ ಯಾವ ವ್ಯಕ್ತಿಗಳು ಆದಾಯವನ್ನು ಗಳಿಸ್ತಾರೋ ಮತ್ತು ಯಾವ ಉದ್ಯಮ ಸಂಸ್ಥೆ ಆದಾಯವನ್ನು ಗಳಿಸುತ್ತೋ ಅದರ ಮೇಲೆ ವಿಧಿಸುವಂಥ ತೆರಿಗೆ ಪ್ರತ್ಯಕ್ಷ ತೆರಿಗೆ ಇರುತ್ತೆ, ದಟ್ ಈಸ್ ಕಾಲ್ಡ್ ಡೈರೆಕ್ಟ್ ಟ್ಯಾಕ್ಸ್. ಆಮೇಲೆ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತಂದರೆ ಅಲ್ಲಿ ಸರ್ಕಾರ ಒಂದು ಏನು ಹಿಮ್ಮುಖವಾಗಿ, ಅಂದರೆ ಸರ್ಕಾರ ವಿಧಿಸುವಂತಹ ತೆರಿಗೆ, ಈ ತೆರಿಗೆಯ ಹೊರೆಯನ್ನು ಇತರರ ಮೇಲೆ ವರ್ಗಾಯಿಸಲು ಸಾಧ್ಯ ಇದ್ದರೆ ಅದನ್ನು ಇಂಡೈರೆಕ್ಟ್ ಟ್ಯಾಕ್ಸ್ ಅಂತೇಳಿ ನಾವು ಕರೆಯುವಂಥದ್ದು. ಸೊ ಹೀಗೆ ಇಲ್ಲಿ ಇಂತಹ ತೆರಿಗೆಯ ಭಾರವನ್ನು ಬೇರೆಯವರ ಮೇಲೆ ಇಲ್ಲಿ ವರ್ಗಾಯಿಸಲ್ಪಡುವಂತಹ ತೆರಿಗೆ ಈ ಇಂಡೈರೆಕ್ಟ್ ಟ್ಯಾಕ್ಸ್, ಪರೋಕ್ಷ ತೆರಿಗೆ ಅನ್ನುವಂಥದ್ದನ್ನು ಕರಿತೀವಿ. ಸೊ ತೆರಿಗೆಯೇತರ ಆದಾಯ ಅಂತಂದರೆ ಅಲ್ಲಿ ಬಡ್ಡಿ ಸ್ವೀಕೃತಿ, ದಂಡ, ಜುಲ್ಮಾನೆಗಳು ಮತ್ತು ಸಾರ್ವಜನಿಕ ಉದ್ಯಮ ಸಂಸ್ಥೆಗಳ ಲಾಭಗಳು ಇವೆಲ್ಲ ಬರ್ತವೆ. ಸೊ ಹೀಗಾಗಿ ಕೇಳಿರುವಂಥ ಪ್ರಶ್ನೆ ಏನು, ಯಾವ ವ್ಯಕ್ತಿ ಆದಾಯ ಗಳಿಸಿರ್ತಾರೆ ಅವರ ಮೇಲೆ ವಿಧಿಸುವಂಥ ತೆರಿಗೆ ಯಾವುದು, ನೇರ ತೆರಿಗೆ. ಇದು ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ದೇಶದೊಳಗೆ ಉತ್ಪಾದಿಸಲಾದ ಸರಕುಗಳ ಮೇಲೆ ವಿಧಿಸುವಂತಹ ಸುಂಕವನ್ನು ಏನೆಂದು ಕರೆಯುತ್ತೀರಿ ಅಂತ ಕ್ವಶನ್. ಸೊ ಆಪ್ಷನ್ ಎ ಸೇವಾ ತೆರಿಗೆ ಎನ್ನುತ್ತೇವೆ, ಆಪ್ಷನ್ ಬಿ ವಾರಸು ತೆರಿಗೆ ಎನ್ನುತ್ತೇವೆ, ಆಪ್ಷನ್ ಸಿ ಅಬಕಾರಿ ತೆರಿಗೆ ಎನ್ನುತ್ತೇವೆ, ಆಪ್ಷನ್ ಡಿ ಆಮದು ರಫ್ತು ತೆರಿಗೆ ಎನ್ನುತ್ತೇವೆ. ಸೊ ಡ್ಯೂಟೀಸ್ ಲಿವೈಡ್ ಆನ್ ಗೂಡ್ಸ್ ಪ್ರೊಡ್ಯೂಸ್ಡ್ ವಿತಿನ್ ದ ಕಂಟ್ರಿ, ದಟ್ ಈಸ್ ಕಾಲ್ಡ್ ಆಪ್ಷನ್ ಎ ಸರ್ವಿಸ್ ಟ್ಯಾಕ್ಸ್, ಆಪ್ಷನ್ ಬಿ ಎಸ್ಟೇಟ್ ಟ್ಯಾಕ್ಸ್, ಆಪ್ಷನ್ ಸಿ ಎಕ್ಸೈಸ್ ಟ್ಯಾಕ್ಸ್, ಆಪ್ಷನ್ ಡಿ ಕಸ್ಟಮ್ಸ್ ಟ್ಯಾಕ್ಸ್. ಸೊ ದ ರೈಟ್ ಆನ್ಸರ್ ಈಸ್ ಅಬಕಾರಿ ತೆರಿಗೆ ಎನ್ನುತ್ತೇವೆ. ಆಪ್ಷನ್ ಸಿ ಅಬಕಾರಿ ತೆರಿಗೆ ಎನ್ನುತ್ತೇವೆ, ಎಕ್ಸೈಸ್ ಟ್ಯಾಕ್ಸಸ್. ಸೊ ಇಲ್ಲಿ ದೇಶದ ಒಳಗಡೆ ಉತ್ಪಾದಿಸಲಾದ ಸರಕುಗಳ ಮೇಲೆ ವಿಧಿಸುವಂತಹ ತೆರಿಗೆಯನ್ನು ಅಬಕಾರಿ ತೆರಿಗೆ ಎಂದು ಕರೆಯುತ್ತೇವೆ. ಸೊ ಸೇವಾ ತೆರಿಗೆ, ವಾರಸುದಾರ ತೆರಿಗೆ, ಆಮದು ರಫ್ತು ತೆರಿಗೆ ಅಂತೆಲ್ಲ ಇದೆ. ಸೊ ಇದೆಲ್ಲ ಸೇವೆಯ ಮೇಲೆ ವಿಧಿಸುವಂಥ ತೆರಿಗೆ. ಮತ್ತು ಇದು ಆದಾಯ, ವೆಲ್ತ್ ಟ್ಯಾಕ್ಸ್ ಅಂತಲೂ ಕೂಡ ಎಸ್ಟೇಟ್ ಟ್ಯಾಕ್ಸ್ ಅಂತೇಳಿ ಕರಿತೀವಿ, ಅದರೊಳಗೆ ಬರುವಂಥದ್ದು. ಸಂಪತ್ತನ್ನು ಗಳಿಸುವಂತಹ ತೆರಿಗೆ ಮೇಲೆ ವಿಧಿಸುವಂಥ ತೆರಿಗೆ ವಾರಸುದಾರರ ತೆರಿಗೆ ಅಂತೇಳಿ ಆಗಿರ್ಬೋದು. ಮತ್ತು ಆಮದು ರಫ್ತು ತೆರಿಗೆ, ಆಮದು ಮತ್ತು ರಫ್ತಿನ ಮೇಲೆ ವಿಧಿಸುವಂತಹ ತೆರಿಗೆ, ಇದಕ್ಕೆ ಆಮದು ರಫ್ತು ತೆರಿಗೆ ಅಂತೇಳಿ ಕರಿತೀವಿ. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ಅಬಕಾರಿ ತೆರಿಗೆ ಎಂದು ಕರೆಯುತ್ತೇವೆ. ದೇಶದ ಒಳಗಡೆ ಉತ್ಪಾದಿಸಲಾದಂತಹ ಸರಕು ಮತ್ತು ಸೇವೆಗಳ ಮೇಲೆ ವಿಧಿಸುವಂತಹ ತೆರಿಗೆಯನ್ನು ಅಬಕಾರಿ ತೆರಿಗೆ, ಎಕ್ಸೈಸ್ ಟ್ಯಾಕ್ಸ್ ಅಂತೇಳಿ ಕರೆಯುವಂಥದ್ದು. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸ್ವಯಂ ಚಾಲಿತ ಕಂಪನ ಗ್ರಾಹಕದಂತೆ ಕಾರ್ಯನಿರ್ವಹಿಸುವಂತಹ ತೆರಿಗೆ ಯಾವುದು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ಗುಣಾತ್ಮಕ ಆದಾಯ ತೆರಿಗೆಯಾಗಿದೆ, ಆಪ್ಷನ್ ಬಿ ಆದಾಯ ತೆರಿಗೆಯಾಗಿದೆ, ಆಪ್ಷನ್ ಸಿ ಪರಿಮಾಣಾತ್ಮಕ ತೆರಿಗೆಯಾಗಿದೆ, ಆಪ್ಷನ್ ಡಿ ಪ್ರಮಾಣಾನುಗುಣ ಆದಾಯ ತೆರಿಗೆಯಾಗಿದೆ. ಸೊ ದ ಟ್ಯಾಕ್ಸ್ ಆ್ಯಕ್ಟ್ಸ್ ಆ್ಯಸ್ ಆನ್ ಆಟೋಮೆಟಿಕ್ ಸ್ಟೆಬಿಲೈಸರ್, ಇಟ್ ಈಸ್ ಕ್ವಾಲಿಟೇಟಿವ್ ಇನ್ಕಮ್, ಆಪ್ಷನ್ ಬಿ ಇನ್ಕಮ್ ಟ್ಯಾಕ್ಸ್, ಆಪ್ಷನ್ ಸಿ ಕ್ವಾಂಟಿಟೇಟಿವ್ ಟ್ಯಾಕ್ಸ್ ಆ್ಯಂಡ್ ಪ್ರಪೋರ್ಷನಲ್ ಟ್ಯಾಕ್ಸ್. ಸೊ ಇದರೊಳಗೆ ಸರಿಯಾದ ಉತ್ತರ ಯಾವುದು ಅಂದರೆ ಸ್ವಯಂ ಚಾಲಿತ ಕಂಪನ ಗ್ರಾಹಕದಂತೆ ಕಾರ್ಯನಿರ್ವಹಿಸುವಂತಹ ಒಂದು ತೆರಿಗೆ ಯಾವುದು ಅಂತೇಳಿ ಕೇಳಿದರೆ, ಸೊ ಸರಿಯಾದ ಉತ್ತರ ಪ್ರಮಾಣಾನುಗುಣ ಆದಾಯ ತೆರಿಗೆಯಾಗಿದೆ, ಪ್ರಪೋರ್ಷನಲ್ ಇನ್ಕಮ್ ಟ್ಯಾಕ್ಸ್. ಅಂದರೆ ಇಲ್ಲಿ ಸ್ವಯಂ ಚಾಲಿತ ಕಂಪನ ಗ್ರಾಹಕದಂತೆ ಅಂತಂದರೆ, ಸೊ
ಇಲ್ಲಿ ಪ್ರಮಾಣಾನುಗುಣ ಆದಾಯ ತೆರಿಗೆ ಅನ್ನುವಂಥ ಕಾನ್ಸೆಪ್ಟ್ ಬರುತ್ತೆ. ಸೊ ಇಲ್ಲಿ ಸ್ವಯಂಚಾಲಿತವಾಗಿ ಸ್ವೀಕಾರವಾಗಿ ಕಂಪನಗ್ರಾಹಕವಾಗಿ ಕೆಲಸ ಮಾಡುವಂಥ ಕೆಲಸ ಇದು ಮಾಡುತ್ತೆ. ಅಂದರೆ ಇದು ವೆಚ್ಚ ಮಾಡಬಹುದಾದ ಆದಾಯ ಮತ್ತು ಅನುಭೋಗಿಗಳ ವೆಚ್ಚವನ್ನು GDPಯಲ್ಲಿನ ಏರಿಳಿತಗಳಿಂದ ಕಡಿಮೆ ಸಂವೇದನಾಶೀಲವಾಗಿಸುತ್ತೆ. ಅಂದರೆ ಈಗ ನಾವು ಕಾಮನ್ ಆಗಿ ಹೇಳ್ತೀವಿ ಇನ್ಫ್ಲೇಷನ್ ಮತ್ತು ಡಿಫ್ಲೇಷನ್ ಅನ್ನುವಂಥ ಸಂದರ್ಭಗಳು ಇರ್ತವೆ. ಅಂದರೆ ಹಣದುಬ್ಬರ ಅಂತ ಕರೆಯುವಂಥದ್ದು, ಅಂದರೆ ಮುಂಜಿಗಿತ ಮತ್ತು ಹಿಂಜಿಗಿತ ಅಂತ ಇರುತ್ತೆ. ಇನ್ಫ್ಲೇಷನ್ ಆದಾಗ ಅಲ್ಲಿ ಏನಾಗಿರುತ್ತೆ ಅಂದರೆ GDP ಹೆಚ್ಚಿಗೆ ಆಗುತ್ತೆ, ಅಂದರೆ ಉತ್ಪಾದನೆಗಳು ಜಾಸ್ತಿ ಆಗ್ತಿರುತ್ತೆ. ಆಮೇಲೆ ಅನುಭೋಗಿಯ ಆದಾಯ ಜಾಸ್ತಿ ಆಗಿರುತ್ತೆ, ಅನುಭೋಗಿಯ ವೆಚ್ಚನೂ ಕೂಡ ಜಾಸ್ತಿ ಆಗ್ತಿರುತ್ತೆ. ಸೊ ಹೀಗಿದ್ದಾಗ ಏನಾಗುತ್ತೆ, ಸರ್ಕಾರ ತೆರಿಗೆಯನ್ನು ವಿಧಿಸ್ಬಿಡುತ್ತೆ. ಸೊ ಆವಾಗ ಅಲ್ಲೇನಾಗುತ್ತೆ, ಕನ್ಸಂಪ್ಷನ್ ಆಫ್ ದ ಗೂಡ್ಸ್ ವಿಲ್ ಬಿ ಡಿಕ್ರೀಸಿಂಗ್. ಅಂದರೆ ಉತ್ಪಾದನೆ ಇರುತ್ತೆ, ಮತ್ತು ತೆರಿಗೆ ಉಂಟು ಮಾಡಿದಾಗ ತೆರಿಗೆಯನ್ನು ವಿಧಿಸಿದಾಗ ಅನುಭೋಗಿ ಖರ್ಚನ್ನು ಕಡಿಮೆ ಮಾಡ್ತಾನೆ ಯಾವಾಗ ಇನ್ಫ್ಲೇಷನ್ ಇದ್ದಾಗ. ಸೊ ಇದಾದ ಮೇಲೆ ಡಿಫ್ಲೇಷನ್ ಅನ್ನುವಂಥ ಸಿಚುವೇಶನ್ ಇರುತ್ತೆ. ಸೊ ಈ ಡಿಫ್ಲೇಷನ್ ಇದ್ದಾಗ ಎಲ್ಲವೂ ಕೂಡ ಅನುಭೋಗಿ ಆದಾಯ, ವೆಚ್ಚ, ಉತ್ಪಾದನೆ ಇವೆಲ್ಲ ಕಡಿಮೆ ಇರ್ತದೆ. ಅವಾಗ ಏನು ಮಾಡುತ್ತೆ, ಸರ್ಕಾರ ಸ್ವಲ್ಪ ಉತ್ತೇಜನ ನೀಡಲು ಇವ್ರಿಗೆ ಸಾಲವನ್ನು ಒದಗಿಸುವಂಥ ಕೆಲಸ, ಅಂದರೆ ಒಟ್ಟಾರೆ ಇಲ್ಲಿ ಬ್ಯಾಲೆನ್ಸ್ ಮಾಡುವಂತಹ ಒಂದು ಕೆಲಸ ಇಲ್ಲಿ ಸರ್ಕಾರ ಮಾಡುತ್ತೆ. ಸಮಗ್ರ ಬೇಡಿಕೆಯಲ್ಲಿನ ಇಳಿಕೆ ಮತ್ತು ಬೇಡಿಕೆಯನ್ನು ಏರಿಸುವಂಥ ಕೆಲಸ, ಇದನ್ನು ಆರ್ಥಿಕತೆಯನ್ನು ಸ್ಥಿರತೆಯಲ್ಲಿಡುವಂಥ ಕೆಲಸ ಸರ್ಕಾರ ಮಾಡುತ್ತೆ. ಸೊ ಹೀಗಾಗಿ ಇದಕ್ಕೆ ನಾವು ಪ್ರಮಾಣಾನುಗುಣ ಆದಾಯದ ತೆರಿಗೆ ಅನ್ನುವಂಥ ವಿಚಾರವನ್ನು ನಾವಿಲ್ಲಿ ಹೇಳ್ತೀವಿ. ಅಂದರೆ ಇದು ಸ್ವಯಂಚಾಲಿತ ಕಂಪನ ಗ್ರಾಹಕದಂತೆ ಕಾರ್ಯನಿರ್ವಹಿಸುತ್ತೆ. ದ ಟ್ಯಾಕ್ಸ್ ಆ್ಯಕ್ಟ್ಸ್ ಆ್ಯಸ್ ಆನ್ ಆಟೋಮೆಟಿಕ್ ಸ್ಟೆಬಿಲೈಸರ್ ಅನ್ನುವಂಥದ್ದು. ಸೊ ಈ ರೀತಿ ತೆರಿಗೆಯನ್ನು ವಿಧಿಸಿದಾಗ ಅಲ್ಲಿ ಬ್ಯಾಲೆನ್ಸ್ ಆಗುತ್ತೆ, ಈಕ್ವಿಲಿಬ್ರಿಯಂ ಪಾಯಿಂಟ್ ಒಳಗೆ ಬರುತ್ತೆ ಅನ್ನುವಂಥದ್ದು ಒಂದು ಕಾನ್ಸೆಪ್ಟ್. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಕೆಳಗಿನವುಗಳಲ್ಲಿ ಯಾವುದು ಕಾಗದದ ತೆರಿಗೆಗೆ ಉದಾಹರಣೆಯಾಗಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಪೇಪರ್ ಟ್ಯಾಕ್ಸಸ್? ಸೊ ಆಪ್ಷನ್ ಎ ಆದಾಯ ತೆರಿಗೆಯಾಗಿದೆ, ಇನ್ಕಮ್ ಟ್ಯಾಕ್ಸ್. ಆಪ್ಷನ್ ಬಿ ಅಬಕಾರಿ ತೆರಿಗೆಯಾಗಿದೆ, ಎಕ್ಸೈಸ್ ಟ್ಯಾಕ್ಸ್. ಆಪ್ಷನ್ ಸಿ ಸಂಪತ್ತಿನ ತೆರಿಗೆಯಾಗಿದೆ, ವೆಲ್ತ್ ಟ್ಯಾಕ್ಸ್. ಆಪ್ಷನ್ ಡಿ ಆಮದು ರಫ್ತು ತೆರಿಗೆಯಾಗಿದೆ, ಕಸ್ಟಮ್ ಟ್ಯಾಕ್ಸಸ್. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ಸಂಪತ್ತಿನ ತೆರಿಗೆಯಾಗಿದೆ, ವೆಲ್ತ್ ಟ್ಯಾಕ್ಸ್. ಸೊ ಇಲ್ಲಿ ಯಾವುದು ಕಾಗದದ ತೆರಿಗೆಯಾಗಿದೆ ಅಂದರೆ ಇಲ್ಲಿ ಇರುವಂತಹ ಆದಾಯ ತೆರಿಗೆ, ಅಬಕಾರಿ ತೆರಿಗೆ, ಆಮದು ರಫ್ತು ಸುಂಕ ಇವುಗಳನ್ನೆಲ್ಲ ಹೊರತುಪಡಿಸಿ ವೆಲ್ತ್ ಟ್ಯಾಕ್ಸ್ ಅನ್ನುವಂಥದ್ದು ಏನಿದೆ ಅಂದರೆ ವಾರಸುದಾರರ ತೆರಿಗೆ ಅಂತ ಕರಿಬೋದು, ಮತ್ತು ಗಿಫ್ಟ್ ಟ್ಯಾಕ್ಸ್ ಅಂತೇಳಿ ಕರೀತಾರೆ, ಅದಾಗಿರ್ಬೋದು, ಸಂಪತ್ತಿನ ತೆರಿಗೆ ಆಗಿರ್ಬೋದು. ಇದನ್ನೆಲ್ಲ ಈಗ ಸರ್ಕಾರ ಅದನ್ನು ತೆಗೆದಿದೆ. ಹೀಗಾಗಿ ಇದನ್ನು ನಾವು ಜಸ್ಟ್ ಪೇಪರ್ ಟ್ಯಾಕ್ಸ್ ಅನ್ನುವಂಥದ್ದನ್ನು ಮಾತ್ರ ಕರಿತಿರೋದು, ಕಾಗದ ತೆರಿಗೆಯಾಗಿ ಇದನ್ನು ಕರೆಯುವಂಥದ್ದು. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕೊನೆಯ ಪ್ರಶ್ನೆ. ಹೆಚ್ಚು ಉದ್ಯೋಗ ಮಟ್ಟದ ಪರಿಸ್ಥಿತಿಯಲ್ಲಿ ಬೇಡಿಕೆಯು ಲಭ್ಯವಿರುವ ಉತ್ಪನ್ನಕ್ಕಿಂತ ಅಧಿಕವಾದಾಗ ಆ ಸನ್ನಿವೇಶ ಏನಾಗುತ್ತೆ ಅಂತ ಕೇಳಿದ್ದಾರೆ. When demand exceeds the available output under conditions of high level of employment, this may give rise to. So option A ಅತಿ ಪ್ರಸರಣಕ್ಕೆ ಅವಕಾಶ ಮಾಡಿಕೊಡುತ್ತದೆ, ಇಟ್ ಬಿಕಮ್ಸ್ ಇನ್ಫ್ಲೇಷನ್. ಆಪ್ಷನ್ ಬಿ ಅನಪ್ರಸರಣಕ್ಕೆ ಅವಕಾಶ ಮಾಡಿಕೊಡುತ್ತದೆ, ಡಿಫ್ಲೇಷನ್. ಆಪ್ಷನ್ ಸಿ ಸ್ಥಿರೀಕರಣಕ್ಕೆ ಅವಕಾಶ ಮಾಡಿಕೊಡುತ್ತದೆ, ಸ್ಟೆಬಿಲೈಸೇಷನ್. ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ, ನನ್ ಆಫ್ ದ ಅಬೌವ್. ಸೊ ಸರಿಯಾದ ಉತ್ತರ ಆಪ್ಷನ್ ಎ, ಅತಿ ಪ್ರಸರಣಕ್ಕೆ ಇದು ಅವಕಾಶ ಮಾಡಿಕೊಡುತ್ತದೆ, ಇನ್ಫ್ಲೇಷನ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಡೈರೆಕ್ಟ್ ಕ್ವಶನ್ ಇದು. ಹೆಚ್ಚು ಉದ್ಯೋಗ ಮಟ್ಟದ ಪರಿಸ್ಥಿತಿಯಲ್ಲಿ ಬೇಡಿಕೆಯು ಲಭ್ಯವಿರುವ ಉತ್ಪನ್ನಕ್ಕಿಂತ ಅಧಿಕವಾದಾಗ ಪ್ರೊಡಕ್ಷನು ಕಡಿಮೆ ಇರುತ್ತೆ, ಡಿಮಾಂಡು ಡಬಲ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಇನ್ಫ್ಲೇಷನ್ ಸ್ಟಾರ್ಟ್ ಆಗುತ್ತೆ. ಒಂದು ಡೈರೆಕ್ಟ್ ಕ್ವಶನ್ ಇದಾಗಿದೆ. ಸೊ ಇದಿಷ್ಟು 5ನೇ ಒಂದು ಅಧ್ಯಾಯದಲ್ಲಿ ಬರುವಂತಹ ಸರ್ಕಾರದ ಮುಂಗಡ ಪತ್ರ ಮತ್ತು ಆರ್ಥಿಕತೆಗೆ ಸಂಬಂಧಪಟ್ಟಂತಹ ಪ್ರಮುಖವಾದ MCQ ಪ್ರಶ್ನೋತ್ತರಗಳಾಗಿರುತ್ತೆ. ಮುಂದಿನ ತರಗತಿಯಲ್ಲಿ ಮತ್ತೆ ಇನ್ನಷ್ಟು ಹಲವು ವಿಶೇಷತೆಗಳನ್ನು ತೆಗೆದುಕೊಂಡು ನಾವು ಬರಲಿದ್ದೇವೆ. ಹೀಗೆ ನಮ್ಮ ಚಾನಲ್ನ ಎಲ್ಲ ವಿಡಿಯೋಗಳನ್ನು ಗಮನಿಸಿ ಪರೀಕ್ಷಾರ್ಥಿಗಳಿಗಾಗಿ ಸೆಕೆಂಡ್ PUC ವಿದ್ಯಾರ್ಥಿಗಳ ಒಂದು ಗಮನದಲ್ಲಿಟ್ಕೊಂಡು ಅನುಕೂಲವಾಗಲಿ ಅಂಥೇಳಿ MCQ ಪ್ರಶ್ನೋತ್ತರಗಳನ್ನು ನಾನು ಈ ಸಿರೀಸನ್ನು ಮಾಡ್ಕೊಂಡು ಬಂದಿದ್ದೀನಿ.
ಸೊ ಇನ್ನು ನೆಕ್ಸ್ಟ್ ವಿಡಿಯೋ ಒಳಗೆ ಕೊನೆಯ ಚಾಪ್ಟ್ರು 6ನೇ ಚಾಪ್ಟ್ರನ್ನ ಎಕ್ಸ್ಪ್ಲೇನ್ ಮಾಡಿ ನಂತರ ಇನ್ನು ನಿಮಗೆ 2 ಮಾರ್ಕ್ಸ್ ಕ್ವಶನ್ಸ್, 1 ಮಾರ್ಕ್ಸ್ ಕ್ವಶನ್, 6 ಮಾರ್ಕ್ಸ್ ಕ್ವಶನ್ಸ್ ಹೀಗೆ ಅವುಗಳನ್ನು ಎಕ್ಸ್ಪ್ಲೇನ್ ಮಾಡುವಂಥ ಕೆಲಸ ಈ ವಿಡಿಯೋದಲ್ಲಿ ಇನ್ನು ಮುಂದೆ ಆಗುತ್ತೆ ಅನ್ನುವಂಥದ್ದು. ಸೊ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.